ಇನ್ನು 2 ದಿವಸದಲ್ಲಿ ಬೇಕಾದ್ರೆ ಚೇಂಜ್ ಆಗಿ 72 1.25 ಕ್ರೋರ್ ತನಕ ಹೋಗುತ್ತೆ. ಅದು ಹೇಳಲೇಬೇಡಿ. ವರ್ತೂರಿಗೆ ಅವ್ನು ಯಾಕಂದ್ರೆ ಒಬ್ಬ ಹಳ್ಳಿ ಅವನು. ಇವರೆಲ್ಲ ನಾಟಕ ಮಾಡೋರು ಗಿಲಿಗಿಲಿ ಮಾಡೋರು ಬೇಕಾಗಿಲ್ಲ. ಬಟ್ ಸುದೀಪ್ ಸರ್ ಅವ್ರ ಬಗ್ಗೆ ಆ ಥರ ಒಂಥರ ಕಂಡಮ್ ಮಾಡಿ ನನ್ನ ಪ್ರಕಾರ ಬೇಜಾರು. ನೋಡ್ತೀನಿ, ಡೈಲಿ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನನಗೆ ಎಲ್ಲರೂ ಇಷ್ಟನೇ. ಬಟ್ ಅದರಲ್ಲಿ ನನ್ನ ಪ್ರಕಾರ ಇವನಿಗೆ ವರ್ತೂರಿಗೆ ಎಲ್ಲ ಈಗ ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಸುದೀಪ್ ಬಂದಿದ್ದು ಹೇಳಿದ ಬಾರಿ ಬೇಜಾರಾಯಿತು. ಅವ್ರ ಮೆಂಟಾಲಿಟಿಲಿ ಅವ್ರು ಮಾಡಿರ್ತಾರೆ. ಅವನು ಮನೇಲಿದ್ದವನು ಹಳ್ಳಿದ್ದವನು ಅವನು ಅಂತ ಇದಿಲ್ಲ. ಆದರೆ ಅವನ ಬಗ್ಗೆ ಅವ್ರು ಆ ಥರ ಹೇಳಿರಲ್ಲ. ಜನ ನನಗೆ ಓಟ್ ಹಾಕ್ತಾರೆ ಅಂತ ಯಾವುದೋ ಒಂದು ಆ್ಯಂಗ್ಲಲ್ಲಿ ಹೇಳಿರ್ತಾರೆ. ಬಟ್ ಸುದೀಪ್ ಸರ್ ಅವ್ರ ಬಗ್ಗೆ ಆ ಥರ ಒಂಥರ ಕಂಡಮ್ ಮಾಡಿ ನನ್ನ ಪ್ರಕಾರ ಬೇಜಾರು. ಬಟ್ ನನ್ನ ಪ್ರಕಾರ ಸುದೀಪ್ ಅವನು 3 ಸ್ಪೆಷಲಿಸ್ಟ್ ಅಲ್ಲ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ವರ್ತೂರು ಇದ್ದೇ ಇರ್ತಾನೆ. ನಿಮ್ಮ ಪ್ರಕಾರನೇ ವರ್ತೂರು ಸಂತೋಷ್ ಅವರು ನನಗೆ ಓಟ್ಸ್ ಜಾಸ್ತಿ ಬಂದಿದೆ ಅಂತೇಳಿ ಅದೇ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, 72 ಲಕ್ಷ ಓಟ್ ಈಗ ಬಂದಿದೆ, ನಿಮ್ದಲ್ಲ ಅಂತಂದ್ರು. ಬಂದಿದೆ. ಇನ್ನು 2 ದಿವಸದಲ್ಲಿ ಬೇಕಾದ್ರೆ ಚೇಂಜ್ ಆಗಿ 72 1.25 ಕ್ರೋರ್ ತನಕ ಹೋಗುತ್ತೆ. ಅದು ಹೇಳಲೇಬೇಡಿ. ವರ್ತೂರಿಗೆ ಅವ್ನು ಯಾಕಂದ್ರೆ ಒಬ್ಬ ಹಳ್ಳಿ ಅವನು. ಇವರೆಲ್ಲ ನಾಟಕ ಮಾಡೋರು ಗಿಲಿಗಿಲಿ ಮಾಡೋರು ಬೇಕಾಗಿಲ್ಲ. ಅವ್ನು ಕರೆಕ್ಟಾಗಿ ಮಾತಾಡ್ತಿದ್ದಾನೆ. ಅವನೊಂದು ಹಳ್ಳಿಲಿದ್ದವನು ಕರೆಕ್ಟಾಗಿ ಅವ್ನು ದನ ಕರುಗಳು ನೋಡ್ಕೊಂಡಿದ್ದಾನು. ಅಂಥವ್ರು ಬೇಕು ನಮ್ಮ ದೇಶಕ್ಕೆ. ಸುದೀಪ್ ಸರ್ ವರ್ತೂರು ಸಂತೋಷ್ ಅವ್ರನ್ನ ಬೈದ್ರಂತೀರಾ ಅಥವಾ ಸಜೆಷನ್ ಮಾಡಿದ್ರೆ? ಬೈದಿದಲ್ಲ, ಹೇಳಿ ನನಗೆ ಬೇಜಾರಾಯ್ತು. ಅವನು ಎಚ್ಚೆತ್ಕೊಳ್ಳಿ ಅಂತ ಹೇಳಿರ್ಬೋದು, ಅವ್ನು ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಅವನು ಆ ಮೈಂಡಲ್ಲಿ ಇಲ್ಲ. ವರ್ತೂರು ಸಂತೋಷ್ ಅವ್ರು ಚೇಂಜಸ್ ಆಗ್ತಾರ? ಚೇಂಜಸ್ ಆಗೇ ಆಗ್ತಾರೆ. 100% ಚೇಂಜ್ ಆಗ್ತಾರೆ. ಅವರೇ ಫಸ್ಟ್ ಸೆಕೆಂಡ್ ಬರ್ರಿ, ಥರ್ಡ್ ಅವರು ಬರ್ತಾರೆ. ಡ್ರೋನ್ ಪ್ರತಾಪ್ ಅವರು ಇದಾರಲ್ವಾ? ಡ್ರೋನ್ ಪ್ರತಾಪ್ ಅವರು ಇದ್ದಾರೆ. ಆದರೆ ಒಂದು ಪರ್ಸನಾಲಿಟಿಲಿ ಅವರೇ ವರ್ತೂರು ನನ್ನ ಪ್ರಕಾರ. ಡ್ರೋನ್ ಪ್ರತಾಪ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗೆ ನೋಡಿದ್ರೆ ಇವರು ವಿನಯ್ ಇದ್ದಾರೆ. ವಿನಯ್ ಒಂದೇ ಥರದಲ್ಲಿ ಬಂದ್ರೆ ಅವರೆಲ್ಲ ಹೇಗೆ ವಿನಯ್ ಸಂಗೀತ ಅವರೆಲ್ಲ ಎಜುಕೇಟೆಡ್. ಅವ್ರು ಹೆಂಗ್ ಬೇಕಾದ್ರು ಯಾವ ಟೈಮ್ ಹೆಂಗ್ ಬೇಕಾದ್ರು. ಇವನು ಹಾಗಲ್ಲ, ಇವನು ಹಳ್ಳಿ ಆಯ್ದ. ಇವನು ಏನು ಅವನಿಗೆ ಗೊತ್ತಿಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಾಯ್ತಲ್ಲ. ಹಾಗಾಗಿ ಅಂಥವ್ರಿಗೆ ನಾವು ಮನ್ನಣೆ ಕೊಡ್ಬೇಕು. ಇವ್ರು ಟೆಕ್ನಿಕಲ್ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ತಾ ಇರ್ತಾರೆ. ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೆ ವಿನಯ್ ಆಗ್ಬೋದು. ಇವನು ಯಾರು ಇನ್ನೊಬ್ಬ ಇದಾನಲ್ಲ, ಯಾರು ಕಾರ್ತಿಕ್. ಎಲ್ಲ ಅವ್ರು ಹೆಂಗ್ ಬೇಕಾದ್ರೆ ಯಾವ ಮೂಮೆಂಟ್ ಅಲ್ಲಿ ಹೆಂಗ್ ಬೇಕಾದ್ರೆ ಚೇಂಜ್ ಆಗಂತ ಎಬಿಲಿಟಿ ಇದೆ. ಬಟ್ ಇವ್ ನಾನು ಒಂದೇ ಒಂದು ಫಸ್ಟಿಂದ ಕೊನೆಯವ್ರಿಗೆ ಏನಾರಾಗ್ಲಿ. ಈಗ 72 ಲಕ್ಷ ಓಟ್ ಇವ್ರಿಗೆ ಬರುತ್ತಂತೀರ ನೆಕ್ಸ್ಟ್ ಚೇಂಜ್ ಆಗುತ್ತೆ. ಅದೇ ಹೇಳಿದ್ವಿ, 72 ಅಲ್ಲ 1 ಕೋಟಿ ಮುಟ್ಬೋದು. ಹೇಳಕ್ಕಾಗಲ್ಲ ಯಾರಿಗೆ ವರ್ತೂರಿಗೆ. ಅವತ್ತು ಹೇಳಿದಾರಲ್ಲ 35 ಇದೆ, ಇವ್ರು 75 ಆಯ್ತು ಅಂತ. ಚೇಂಜ್ ಒಂದೊಂದು ದಿವಸಕ್ಕೆ ಒಂದೊಂದು ಗಂಟೆ ಚೇಂಜ್ ಆಗ್ತಾ ಇರುತ್ತೆ. ಆಯ್ತಲ್ಲ, ಡೆಫಿನೆಟ್ ಆಗೇ ಆಗ್ತಾರೆ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಅದೇ ವರ್ತೂರಿಗೆ. ಸೆಕೆಂಡು ಇವನಿಗೆ ಯಾರೇ ಡ್ರೋನ್ ಪ್ರತಾಪ್. ಇಬ್ಬರೇ ನಮ್ದು ಮೇನ್ ಕಾನ್ಸೆಪ್ಟ್. ಅವ್ನು ವರ್ತೂರು ಗೆಲ್ಲಬೇಕು. ಅವ್ನ ಪರ್ಸನಾಲಿಟಿ ಅವ್ನು ಗೆಲ್ಲಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕ ಜನ ಹಳ್ಳಿನಾಡು. ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಅವ್ರ ಜೊತೆಲೇ ಇರ್ತಾರಲ್ಲ ಅವರು. ಅವನು ಇರ್ತಾನೆ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ. ತುಕಾಲಿ ಸಂತೋಷ್ ಇರ್ತಾರೆ. ಯಾಕಂದ್ರೆ ಅಂಥವ್ರು ಎಂಟರ್ಟೈನ್ಮೆಂಟ್ ಅವನು ಬೇಕು, ಹಳ್ಳಿಗಾಡಿನಿಂದ ಬಂದ ಇವನು ಬೇಕು, ಇಬ್ರು ಬೇಕು. ಇಲ್ಲಿ ಫಿಲ್ಮ್ ಲ್ಯಾಂಡಿಂದ ಬಂದಿರ್ತಾರೆ. ಆಮೇಲೆ ಇನ್ಯಾವುದೇ ಇದ್ರೆ ಅವ್ರು ನಮಗೆ ಬೇಕಾಗಿಲ್ಲ, ಇಂಥವರೇ ಬೇಕು. ಬಂದೇ ಬರ್ತಾರೆ. ಕರ್ನಾಟಕ ಜನತೆ ಅವ್ರಿಗೆ ತಲೆ ಇದ್ದೀರಿ ಗೊತ್ತಾಗಿದೆ. ಕಾಂಗ್ರೆಸ್ಗೆ ಓಟ್ ಕೊಟ್ಟು ಏನಾಗಿದೆ ಅಂತ. ಅದೇ ಥರ ಈಗ ಯಾರಿಗೆ ಓಟ್ ಕೊಡ್ಬೇಕಂತ ಅವ್ರು ತೀರ್ಮಾನ ಮಾಡಬೇಕು. ಗ್ಯಾರಂಟಿ ನೋಡಿ ಏನು ಮಾಡಿಬಿಟ್ರು ಗೊತ್ತಾಗೋಯ್ತಲ್ಲ. ಈಗ ಗ್ಯಾರಂಟಿ ಎಲ್ಲ ನಡೆಯಲ್ಲ, ಒರಿಜಿನಲ್ ಮಾತ್ರ, ವಾರಂಟಿ ಮಾತ್ರ ನಡೀತದೆ. ಈಗ ಗ್ಯಾರಂಟಿ ನಡೆಯಲ್ಲ. ಥ್ಯಾಂಕ್ ಯು ಸರ್. ಸರ್ ಸುದೀಪ್ ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ನೋ ಪ್ರಾಬ್ಲಮ್. ಅವ್ರು ಮೊನ್ನೆ ಮಾತಾಡಿದ್ರೆ ಅವ್ನು ಒಳ್ಳೇದಕ್ಕೋಸ್ಕರನೇ ಮಾತಾಡೋದು. ಸ್ವಲ್ಪ ನನಗೆ ಬೇಜಾರಾಯ್ತಿಲ್ಲ ಅಂತಲ್ಲ. ಬಟ್ ಇಲ್ಲ, ಪ್ರೋಗ್ರಾಮ್ ಹೆಂಗೆ ನಡೆಸ್ಕೊಡ್ತಾರೆ? ಸುದೀಪ್ ಸಾರು ಲೆಜೆಂಡ್. ಅವ್ರ ಥರ ಇನ್ನೊಬ್ರು ಬರೋದೇ ಇಲ್ಲ. ಈಗ ಯಾಕೆ ಇದರಲ್ಲಿ ಕೋಟಿ ಇದರಲ್ಲಿ ಇವ್ರು ಬರ್ತಿರಲ್ಲ ನಮ್ಮ ಪಪ್ಪು, ಅದೇ ಥರ ಇದಕ್ಕೆ ಅವ್ರು ಬಿಟ್ಟರೆ ಬೇರೆ ಯಾರು ನೋ ಆಪ್ಷನ್. ಓನ್ಲಿ ಸುದೀಪ್ ಸರ್, ನೋ ಆಪ್ಷನ್. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಸತೀಶ್ ಅಂತ.